ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ. ಇನ್ನು ಮನೆ ಕಟ್ಟಿಸಬೇಕು ಅಂತ ಹೇಳಿ ಇರೋರು ಸೈಟ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರೆ ಈ ಒಂದು ಎಪಿಸೋಡ್ ಅನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಯಾಕಪ್ಪ ಅಂತೀರಾ? ಎಂಕೆಬಿ ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್ ವತಿಯಿಂದ ಕಡಿಮೆ ದರದಲ್ಲಿ ನಿಮಗೆ ಸೈಟ್ಗಳನ್ನ ಮಾರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಹೌದಾ? ಹಾಗಿದ್ರೆ ಕಡಿಮೆ ದರ ಅಂದ್ರೆ ಎಷ್ಟಿರಬಹುದು, ಯಾವ ಏರಿಯಾದಲ್ಲಿ ಇರಬಹುದು, ಜೊತೆಗೆ ಏನೆಲ್ಲ ಪ್ರೊಸೀಜರ್ಗಳು ಇರುತ್ತೆ, ಮೂಲಭೂತ ಸೌಕರ್ಯಗಳು ಸಿಗುತ್ತಾ, ಜೊತೆಗೆ ಕನೆಕ್ಟಿವಿಟಿ ಯಾವ ರೀತಿ ಆಗಿದೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು ಅನ್ನುವಂತಹ ನಿಮ್ಗೆ ಡೌಟ್ಸ್ ಕೂಡ ಬಂದಿರುತ್ತೆ. ಎಸ್, ನಿಮ್ಮ ಟಿವಿಯ ಪರದೆ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡುವಂತಹ ಮೂಲಕವಾಗಿ ಏನೇ ಡೌಟ್ಸ್ ಬಂದರೂ ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಜೊತೆಗೆ ಏನೇ ಗೊಂದಲ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ. ಇನ್ನು ಎಂಕೆಬಿ ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್ ನ ನಾಗರತ್ನ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜೊತೆಗೆ ನೀವು ಕೂಡ ಏನಾದ್ರೂ ಗೊಂದಲಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೂ ಕೂಡ ಕರೆ ಮಾಡುವಂತಹ ಮೂಲಕವಾಗಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಎಸ್, ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಂಕೆಬಿ ಡೆವಲಪರ್ಸ್ ಅಂತಂದ್ರೆ ಒಂದ್ ರೀತಿಯಾಗಿ ಗ್ರಾಹಕರ ಮನಸ್ಸಿಗೆ ಹತ್ತಿರವಾಗಿರುವಂತಹ ಒಂದು ಸಂಸ್ಥೆ. ಯಾಕಿಷ್ಟು ಅಚ್ಚುಮೆಚ್ಚು ಎಂಕೆಬಿ ಅಂತ ಹೇಳಿ? ಮೇಡಮ್, ನಾನು ಯಾವಾಗ್ಲೂ ಹೇಳೋದು ಒಂದೇ, ಎಂಕೆಬಿ ಸಂಸ್ಥೆ ಗ್ರಾಹಕರ ಸಂಸ್ಥೆ. ಸೊ ಗ್ರಾಹಕರಿಗೆ ನಾವು ಇಲ್ಲಿವರೆಗೂ ಕೈಗೆಟುಕುವ ದರದಲ್ಲಿ ನಿವೇಶನ ನೀಡಿದ್ದೀವಿ. ಒಂದು ಒಳ್ಳೆ ನಿವೇಶನದೊಂದಿಗೆ ಸೊ ಅವ್ರು ಯಾವ ರೀತಿಯಾದಂಥ ಒಂದು ಸೈಟ್ನ ನೋಡ್ತಾ ಇದ್ದಾರೆ, ಅವರಲ್ಲಿ ಏನೊಂದು ಬಜೆಟ್ ಇದೆ, ಸೊ ಅವ್ರಿಗೆ ಯಾವ ಲೊಕೇಶನಲ್ಲಿ ಅವ್ರು ವಾಸ ಮಾಡ್ಲಿಕ್ಕೆ ಅನುಕೂಲತೆ ಆಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವ್ರಿಗೆ ಯಾವ ರೀತಿಯಾಗಿ ಒಂದು ಡಬಲ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಸೊ ಯಾವ ರೀತಿಯಾಗಿ ನಾವು ಒಂದು ಸೈಟ್ನ ನೀಡೋದು, ಇದೆಲ್ಲ ನಾವು ಒಂದು ಸರ್ವೆ ಮಾಡಿ ಒಂದು ಜಾಗನ ನೀಡುವಂಥದ್ದು. ಹಾಗಾಗಿ ನಾವು ಕೂಡ ಸುಮಾರು ವರ್ಷಗಳಿಂದ ಗ್ರಾಹಕರಿಗೆ ಒಂದು ಒಳ್ಳೆ ಸರ್ವಿಸ್ನ ನೀಡಿದ್ದೀವಿ. ಒಂದು ಸಂಸ್ಥೆ ಬೆಳೆಯೋದೇ ಒಂದು ಗ್ರಾಹಕರಿಗೆ ನಾವು ಒಂದು ಒಳ್ಳೆ ಸೈಟ್ನ ನೀಡೋದ್ರಿಂದ, ಒಂದು ಒಳ್ಳೆ ಡಾಕ್ಯುಮೆಂಟ್ ಕೊಡೋದ್ರಿಂದ ಒಬ್ಬರು ಇನ್ನೊಬ್ರನ್ನ ಕರ್ಕೊಂಡು ಬರ್ತಾರೆ. ಆ ರೀತಿಯಾಗಿ ಒಂದು ಸಂಸ್ಥೆ ಬೆಳೆಯುವಂಥದ್ದು. ಈಗ ಮತ್ತೆ ಎಂಕೆಬಿ ಸಂಸ್ಥೆ ಒಂದು ಹೊಸ ಪ್ರಾಜೆಕ್ಟ್ನೊಂದಿಗೆ ಮತ್ತೆ ಸೊ ಒಂದು ಒಳ್ಳೆ ಬೆಲೆಯೊಂದಿಗೆ, ಸೊ ಇದು ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ಅವರಲ್ಲಿ ಏನೊಂದು ಬಜೆಟ್ ಇದೆ ಅದ್ರ ಪ್ರಕಾರನೂ ಅವರೊಂದು ಸೈಟ್ ಪರ್ಚೇಸ್ ಮಾಡಬಹುದು. ಈಗ ಮಹಾನಗರದಲ್ಲಿ ಎಲ್ಲರಿಗೂ ಆಸೆ ಸೈಟ್ ಕೊಳ್ಳಿಕ್ಕೆ, ಬಟ್ ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ದುಬಾರಿ ಬೆಲೆ ಇದೆ. ಒಂದು ಸಿಟಿಲಿ ಒಂದು ಸೈಟ್ ಪರ್ಚೇಸ್ ಮಾಡ್ತೀನಿ, ಒಂದು 20-30 ಸೈಟ್ ಪರ್ಚೇಸ್ ಮಾಡ್ತೀನಿ ಅನ್ನೋದಿತ್ತು ಅಂದರೆ ನಾವು ಒಂದು 80 ಲಕ್ಷ ಅಂತಾನೆ ಹೇಳಬೇಕು. ಸೊ ಅದು ಜನಸಾಮಾನ್ಯರಿಗೆ ಕೊಳ್ಳೋದು ತುಂಬ ಕಷ್ಟ ಆಗತ್ತೆ. ಯಾವ ರೀತಿಯಾಗಿ ತೊಗೊಳ್ಳೋದು? ನನಗೆ ಬರ್ತಾ ಇರುವಂಥದ್ದು ಒಂದು 20-30 ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾ ಇದೆ, ನನ್ನಲ್ಲಿ ಇರುವಂಥದ್ದು ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇದೆ, ನಾನು ಯಾವ ರೀತಿಯಾಗಿ ಕೊಳ್ಳುವಂಥದ್ದು, ಇದೆಲ್ಲ ಗೊಂದಲಗಳಿರುತ್ತೆ. ನೀವು ಕೂಡ ಮಹಾನಗರದಲ್ಲಿ ಒಂದು ಸೈಟ್ನ ಪರ್ಚೇಸ್ ಮಾಡಬಹುದು. ಈಗ ಮಾಡಿರುವಂಥದ್ದು ಸೊಂಡೆಕೊಪ್ಪ ಹತ್ರ ಮಾಡಿರುವಂಥದ್ದು. ಸೊ 6.5 ಲಕ್ಷಕ್ಕೆ ಒಂದು 20-30 ನಿವೇಶನ ನೀಡ್ತಾ ಇದ್ದೀವಿ. ಸೊ 13 ಲಕ್ಷಕ್ಕೆ ಒಂದು 30-40 ನಿವೇಶನ ನೀಡ್ತಾ ಇದ್ದೀವಿ. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾ ಇರುವಂಥದ್ದು. ಈಗ ಹೇಳ್ಬೋದು, ಏನಪ್ಪ ಅದು ಸೊಂಡೆಕೊಪ್ಪ ಸುತ್ತಮುತ್ತ 6.5 ಲಕ್ಷಕ್ಕೆ ನೀಡ್ತಾ ಇದ್ದಾರಾ, ಯಾವ ರೀತಿಯಾಗಿ ಕೊಡ್ತಾರೆ, ಏನು ಡೆವಲಪ್ಮೆಂಟ್ ಇದೆಯೋ ಡೆವಲಪ್ಮೆಂಟ್ ಇಲ್ವೋ, ಇದನ್ನೆಲ್ಲ ಗೊಂದಲ ಗ್ರಾಹಕರಿಗೆ ಇದ್ದೇ ಇರುತ್ತೆ. ನಮ್ಮ ಸಂಸ್ಥೆಗೆ ಬನ್ನಿ ಅಂತ ನಾನು ಗ್ರಾಹಕರಿಗೆ ಹೇಳ್ತೀನಿ. ಏನೊಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನು ನೋಡಿ ಕರೆ ಮಾಡಿ ಸಂಸ್ಥೆಗೆ ಬನ್ನಿ, ಖುದ್ದಾಗಿ ನಾವೇ ಭೇಟಿ ಮಾಡ್ತೀವಿ, ನಿಮಗೆ ಮಾಹಿತಿ ನೀಡ್ತೀವಿ. ಯಾವ ರೀತಿಯಾದಂಥ ನೀವು ಒಂದು ಸೈಟ್ನ ನೋಡ್ತಾ ಇದ್ದೀರಾ, ಸೊ ನಿಮ್ಮಲ್ಲಿ ಏನೊಂದು ಬಜೆಟ್ ಇದೆ, ನಿಮ್ಗೆ ಯಾವ ಪ್ರಕಾರವಾಗಿ ಸೈಟ್ ಬೇಕು, 20-30 ನೋಡ್ತಾ ಇದ್ದೀರಾ, 30-40 ನೋಡ್ತಾ ಇದ್ದೀರಾ, 30x30 ನೋಡ್ತಾ ಇದ್ದೀರಾ, ಅಥವಾ 40-60 ಸೈಟ್ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಬೆಲೆಗೆ ಅನುಗುಣವಾಗಿ ನೀಡುವಂಥ ಒಂದು ವ್ಯವಸ್ಥೆನ ಮಾಡಿಕೊಡ್ತೀವಿ. ಇದು ಮೆಜೆಸ್ಟಿಕ್ಕಿಂದ ಕೇವಲ ಒಂದು 27 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ಸೊ ನಾವು ಏನು ಒಂದು ತಾವರೆಕೆರೆ ಸರ್ಕಲ್ ಅಂತ ಹೇಳ್ತೀವಿ, ಮಾಗಡಿ ರೋಡು ತಾವರೆಕೆರೆ ಸರ್ಕಲ್ಲು, ಏನು ಸುಂಕುತ್ಕಂಟೆ ಅಂತ ಹೇಳ್ತೀವಿ, ತುಂಬ ಫೆಮಿಲಿಯರ್, ಎಲ್ಲರಿಗೂ ಗೊತ್ತಿರುವಂಥದ್ದು. ತಾವರೆಕೆರೆ ಸರ್ಕಲಿಂದ ಕೇವಲ ನಮ್ಮ ಲೇಔಟಿಗೆ ಒಂದು 5.5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ನೆಲಮಂಗಲ ಕಡೆಯಿಂದ ಕೂಡ ಕನೆಕ್ಟಿವಿಟಿ ಸಿಗುತ್ತೆ. ಈ ಕಡೆ ಮಾಗಡಿ ರೋಡ್ ತಾವರೆಕೆರೆ ಕಡೆಯಿಂದನೂ ಬರಬಹುದು. ನಾವು ತಾವರೆಕೆರೆ ಮತ್ತು ನೆಲಮಂಗಲ ಏನು ರೋಡ್ ಬರುತ್ತೆ ಮಧ್ಯದಲ್ಲಿ 5.5 ಕಿಲೋಮೀಟರ್ ಅಂತ ಏನು ಹೇಳಿದ್ದೀವಿ, ಅದು 80 ಫೀಟ್ ರೋಡು. ಆ ಮೇನ್ ರೋಡಿಂದ ಜಸ್ಟ್ ನಿಮಗೆ ಲೇಔಟಿಗೆ ಒಂದು 1.5 ಕಿಲೋಮೀಟರ್ ಒಳಗಾಗತ್ತೆ ಅಷ್ಟೇ. ಎಲ್ಲ ಸುತ್ತಮುತ್ತ ಎಲ್ಲ ಲೇಔಟೇ ಇರುವಂಥದ್ದು, ಎಲ್ಲ ಡೆವಲಪ್ಮೆಂಟ್ ಹೊಂದಿರುವಂಥದ್ದು. ಲೇಔಟಲ್ಲಿ ಆಲ್ರೆಡಿ ಎಲೆಕ್ಟ್ರಿಸಿಟಿ ಆಗಿರಲಿ, ವಾಟರ್ ಕನೆಕ್ಷನ್ ಆಗಿರಲಿ, ಡ್ರೈನೇಜ್ ಕನೆಕ್ಷನ್ ಆಗಲಿ, STP ಆಗಿರಲಿ, ಟಾರ್ ರೋಡ್ಸ್ ಆಗಿರಲಿ, ಪ್ರತಿಯೊಂದು ಆಲ್ರೆಡಿ ಇರುವಂಥದ್ದು. ಈಗ ನಾವು ಏನೊಂದು ಲೇಔಟ್ ಪಿಕ್ಚರ್ಸ್ ಕೂಡ ಡಿಸ್ಪ್ಲೇ ಮಾಡ್ತಿದ್ದೀವಿ, ಅದೇ ಲೇಔಟು ಕೂಡ ಎಲ್ಲ ಡೆವಲಪ್ಮೆಂಟ್ ಹೊಂದಿರುವಂಥದ್ದು, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇರುವಂಥದ್ದು, ಪ್ರತಿಯೊಂದು ಕೂಡ ಎಲ್ಲ ಇನ್ಕ್ಲೂಡ್ ಆಗಿ ಕಸ್ಟಮರ್ಸ್ಗೆ ಒಂದು 20-30 ಸೈಟ್ನ 6.5 ಲಕ್ಷಕ್ಕೆ ನೀಡ್ತಾ ಇರುವಂಥದ್ದು. ಎಲ್ಲರೂ ತಗೋಬಹುದು ಮೇಡಮ್. ಎಷ್ಟೋ ಜನಕ್ಕೆ ಮಹಾನಗರದಲ್ಲಿ ನಮ್ಮದೇ ಆದಂಥ ಒಂದು ನಿವೇಶನ ತಗೋಬೇಕು, ನಾವಾದರೂ ಮಾಡ್ಕೊಳ್ಳಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದ್ರೂ ನಾವು ಒಂದು ಸೈಟ್ನ ತೆಗೆದಿಡಬೇಕು
ಅನ್ನೋ ಕನಸು ತುಂಬಾ ಜನ ಕಾಣ್ತಾ ಇರ್ತಾರೆ. 100% ಅದನ್ನ ನನ್ಸ್ ಮಾಡ್ಕೊಬಹುದು ಅಂತ ನಾನು ಗ್ರಾಹಕರಿಗೆ ಜೊತೆಗೆ ಹೇಳ್ತೀನಿ. ಕನೆಕ್ಟಿವಿಟಿ ಯಾವ ರೀತಿ ಆಗಿದೆ ಈಗ ಸೈಟ್ ಇಂದ, ಈಗ ಸ್ಕೂಲ್ ಇರ್ಬೋದು, ಕಾಲೇಜ್ಗೆಲ್ಲ ಹತ್ರ ಇದೆಯಾ, ಆ ರೀತಿಯಾಗೆಲ್ಲ ನೋಡ್ತಾರೆ. ಸೊ ಆ ರೀತಿಯಾಗಿ ಹೇಳೋದು ಖಂಡಿತ ಮೇಡಮ್. ಈಗ ನಾವು ಒಂದು ಲೇಔಟ್ ಮಾಡ್ತೀವಿ ಅಂದಾಗ ಇದೆಲ್ಲ ಸರ್ವೆ ಮಾಡ್ತೀವಿ. ಒಂದು ಲೇಔಟ್ ಅಂತ ಅಂದಾಗ ಕಡಿಮೆ ಬೆಲೆ ಕೊಡ್ತಾ ಇದೀವಿ, ತುಂಬಾ ದೂರದಲ್ಲಿ ಕೊಡುವಂತದ್ದು, ಅಲ್ಲೇನು ಫೆಸಿಲಿಟಿ, ಈಗ ಒಂದು ಫೆಸಿಲಿಟಿಗೆ ಆದ್ರೂ ಅವರೊಂದು 10-15 ಕಿಲೋಮೀಟರ್ ಹೋಗ್ಬೇಕು, ಆ ರೀತಿಯಾಗಿ ಕೊಡೋದಿಲ್ಲ. ಈಗ ನಾವು ಒಂದು ಲೇಔಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದಾಗ ಅಲ್ಲಿ ಗ್ರಾಹಕರು ತಗೋತಾರ, ಸರ್ವೆ ಮಾಡ್ತೀವಿ. ಮೊದಲು ಸರ್ವೆ ಮಾಡಿ ನಂತರ ನಾವು ಕೂಡ ಲೇಔಟ್ ಮಾಡುವಂತದ್ದು. ಸೊ ಎಲ್ಲರಿಗೂ ಅಷ್ಟೇ, ಒಂದು ಸ್ಕೂಲ್ಗಳಿಗೆ ಆಗ್ಲಿ, ಒಂದು ಹಾಸ್ಪಿಟಲ್ಸ್ಗೆ ಆಗ್ಲಿ, ಅಥವಾ ಒಂದು ಬಸ್ಸಿಗೆ ಆಗ್ಲಿ, ಪ್ರತಿಯೊಂದಕ್ಕೂ ಅನುಕೂಲತೆ ಇರುವಂತದ್ದು. ಲೇಔಟ್ ಇಂದ ಜಸ್ಟ್ 1-1.5 ಕಿಲೋಮೀಟರ್ ಡಿಸ್ಟೆನ್ಸ್ ಬಸ್ ಫೆಸಿಲಿಟಿ ಸಿಗುತ್ತೆ, ಅದು BMTC ಬಸ್ ಫೆಸಿಲಿಟಿ ಸಿಗುತ್ತೆ. ಸ್ಕೂಲ್ಗಳಾಗ್ಲಿ, ಕಾಲೇಜಸ್ ಆಗ್ಲಿ, ಲೇಔಟ್ ಇಂದ ಜಸ್ಟ್ 1-2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತದ್ದು. ಕನೆಕ್ಟಿವಿಟಿ ವೈಸ್ಗೆ ಎಲ್ಲದಕ್ಕೂ ಅನುಕೂಲ ನಮಗೆ. ಈ ಕಡೆ ನೆಲಮಂಗಲ ಕೂಡ ಹತ್ರ ಆಗತ್ತೆ, ನಾವ್ ಈ ಕಡೆ ಹುಬ್ಳಿ, ಧಾರವಾಡ, ಪುಣೆ ಹೋಗ್ಬೇಕು, ಮುಂಬೈ ಹೋಗ್ಬೇಕು ಅನ್ನೋದಿತ್ತು ಅಂದ್ರೆ ನೆಲಮಂಗಲ ಒಂಥರ ಹೆಬ್ಬಾಗ್ಲ ತರ ಪ್ರತಿಯೊಂದು ಕನೆಕ್ಟಿವಿಟಿಗೆ ಆಗ್ಲಿ, ಎಲ್ಲದಕ್ಕೂ ಆಗ್ಲಿ ಒಂದು ಅನುಕೂಲತೆ ಹೊಂದಿರುವಂತದ್ದು. ಅದು ಕೂಡ ಒಂದು ಕನೆಕ್ಟಿವಿಟಿ ಸಿಗುತ್ತೆ. ಈ ಕಡೆ ಮಾಗಡಿ ರೋಡ್ ತಾವರೆಕೆರೆ ಕಡೆಯಿಂದ ಬರ್ತೀವಿ ಅಂತಂದ್ರು ಅದು ಅಷ್ಟೇ 100 ಫೀಟ್ ಅಪ್ ಟು ನಿಮಗೆ ಕುಣಿಗಲ್ವರೆಗೂ ಅಪ್ ಟು 100 ಫೀಟ್ ರೋಡ್ ಮಾಡಿದ್ದಾರೆ. ಅದಕ್ಕೂ ಕೂಡ ಒಂದು ಅನುಕೂಲತೆ ಹೊಂದಿರುವಂತದ್ದು. ಎಲ್ಲದೂ ಕೂಡ ಅನುಕೂಲತೆ ಇದೆ. ಒಂದು ಬಸ್ಗೆ ಆಗಿರ್ಲಿ, ಅಥವಾ ಒಂದು ಸ್ಕೂಲ್ಗಳಿಗೆ ಆಗಿರ್ಲಿ, ಅಥವಾ ನಾನು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ಅನ್ನೋದಿತ್ತು ಅಂದ್ರೂ, ಈಗ ನೋಡಿ ಯಶವಂತಪುರದಲ್ಲಿರುವಂತ RMC ಯಾರ್ಡು ಟೋಟಲ್ ಆಗಿ ತುಮಕೂರು ರೋಡ್ ಶಿಫ್ಟ್ ಆಗಿದೆ. ಸೊ ಅಲ್ಲಿಗೂ ಕೂಡ ತುಂಬಾ ಹತ್ರ ಆಗುವಂತದ್ದು. ಎಲ್ಲದಕ್ಕೂ ಒಂದು ಮಧ್ಯದಲ್ಲಿ ಇರುವಂತ ಪ್ಲೇಸು. ಇದು ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ ಬರ್ತಾ ಇರುವಂತದ್ದು. ಕೇವಲ ನಿಮ್ಗೆ ಸಿಟಿ ಲಿಮಿಟ್ಸ್ ಗೆ ಜಸ್ಟ್ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ನನಗೆ ಒಂದು 6.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇದೇ ನನಗೆ ಯಾವ ರೀತಿಯಾಗಿ ನನಗೆ ಡಬಲ್ ಸಿಗುತ್ತೆ, ನಾನೊಂದು 5 ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದಾ, ಅಥವಾ ಒಂದು 3 ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದಾ ಅನ್ನೋದಿತ್ತು. 100% ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಒಂದು 4 ವರ್ಷ 5 ವರ್ಷದಲ್ಲಿ ಡಬಲ್ ದಿ ಕಾಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಮಾಡಿರುವಂತ ಲೇಔಟ್ ಸುತ್ತಮುತ್ತ 35-40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತ ಲೇಔಟ್ ಗಳಲ್ಲೇ 2-2.5 ಲಕ್ಷ ಕೊಟ್ಟಿರುವಂತ ಲೇಔಟ್ ಗಳಲ್ಲೇ ಇವತ್ತು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಆ ರೀತಿಯಾದಂತ ಒಂದು ಬೆಲೆ ಇದೆ. ಇಲ್ಲೂ ಅಷ್ಟು ಒಳ್ಳೆ ಡೆವಲಪ್ಮೆಂಟ್ ಹೊಂದಿರುವಂತದ್ದು. ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಒಂದು 30-40 ಸೈಟ್ ಬೆಲೆಯಲ್ಲಿ ಗೌರ್ಮೆಂಟ್ ವ್ಯಾಲ್ಯೂ 23 ಲಕ್ಷ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಇದೆ. ಇದೆಲ್ಲ ಹೊಂದಿರುವಂತದ್ದು. ಒಳ್ಳೆ ಜಾಗದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಡೆವಲಪ್ಮೆಂಟ್ ನೊಂದಿಗೆ ಒಂದು ಕಡಿಮೆ ಬೆಲೆಯಲ್ಲಿ ನೀವು ಕೂಡ ಮಹಾನಗರದಲ್ಲಿ ಒಂದು ಸೈಟ್ ನ ತಗೊಳ್ಳಿ. ಎಷ್ಟೋ ದಿನದ ಕನಸಾಗಿರತ್ತೆ ಮಹಾನಗರದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು. ಖಂಡಿತ ಮತ್ತೆ ಒಳ್ಳೆ ಫೇಸಿಂಗ್ಸ್ ಕೂಡ ಇದೆ. ಈಸ್ಟ್ ಫೇಸಿಂಗ್ಸ್ ಆಗಿರಲಿ, ನಾರ್ತ್ ಫೇಸಿಂಗ್ಸ್ ಆಗಿರಲಿ, ವೆಸ್ಟ್ ಫೇಸಿಂಗ್ಸ್ ಆಗಿರಲಿ, ಎಲ್ಲ ಕೂಡ ಅವೈಲಬಿಲಿಟಿ ಇದೆ. ಸೊ ಲೇಔಟ್ ಅಲ್ಲಿ ಆಲ್ರೆಡಿ ಟೋಟಲ್ ಆಗಿ ಬಂದು ಒಂದು 70 ಸೈಟ್ ವರ್ಗೂ ಬರುತ್ತೆ. ಅದರಲ್ಲಿ ನಾವು ಒಂದು 30-35 ಸೈಟ್ ವರ್ಗೂ ಕಂಪ್ಲೀಟ್ ಮಾಡಿದೀವಿ. ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ನೀವು ಕೂಡ ಒಂದು ಕಡಿಮೆ ಬೆಲೆಯಲ್ಲಿ ಒಂದು 20-30 ನಿವೇಶನ ನೋಡ್ತಾ ಇದೀವಿ ಅಂತಂದ್ರೆ ಅದಕ್ಕೂ ಅನುಕೂಲ ಇದೆ, ಅಥವಾ 30-40 ನೋಡ್ತಾ ಇದೀವಿ ಅಂತಂದ್ರೆ ಅದಕ್ಕೂ ಅನುಕೂಲ ಇದೆ. ಸೊ ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಬರುತ್ತೆ. ನಾವು ಯಾವ ರೀತಿಯಾಗಿ ವಿಸಿಟ್ ಮಾಡಬೇಕು, ಜಾಗ ನೋಡಬೇಕು ಅನ್ನೋದಿತ್ತು ಅಲ್ಲೇ ಸುತ್ತ ಹತ್ರ ಇರೋಂಥವ್ರಿಗೆ ಬೇಕಾದ್ರೆ ಲೊಕೇಶನ್ ಕಳಿಸ್ತೀವಿ. ಡೈರೆಕ್ಟ್ ಆಗಿ ಲೇಔಟ್ ಅಲ್ಲಿ ನಮ್ಮ ಪರ್ಸನ್ಸ್ ಇರ್ತಾರೆ, ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ನೋಡ್ಕೊಂಡು ಬರ್ಬೋದು. ಲೊಕೇಶನ್ ಕಳಿಸ್ತೀವಿ. ಇಲ್ಲ ನಾವು ತುಂಬಾ ದೂರ ಇರೋದು, ನಮಗೆ ಗೊತ್ತಾಗೋದಿಲ್ಲ, ನಿಮ್ ಕಡೆಯಿಂದಾನೇ ಸೈಟ್ ವಿಸಿಟಿಂಗ್ ಬೇಕು ಅಂತಂದ್ರೆ ನಮ್ಮ ಆಫೀಸ್ ಇರೋದು ನಾಗರಬಾವಿಲಿ, ಅಲ್ಲಿಗೆ ಬಂದ್ರೆ ನಾವೇ ಖುದ್ದಾಗಿ ಭೇಟಿ ಮಾಡ್ತೀವಿ, ಮಾಹಿತಿ ನೀಡ್ತೀವಿ. ನೀವು ಯಾವ ರೀತಿ ನೋಡ್ತಾ ಇದ್ದೀರಾ, ಎಷ್ಟು ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ, 20-30 ನೋಡ್ತಿದ್ದೀರಾ, 30-40 ನೋಡ್ತಿದ್ದೀರಾ, ಅದ್ರ ಪ್ರಕಾರವಾಗಿ ನಿಮ್ಗೆ ಮಾಹಿತಿ ಕೊಟ್ಟು ನಮ್ಮ ಸಂಸ್ಥೆಯ ವೆಹಿಕಲ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಡ್ತೀವಿ. ನೀವೆಲ್ಲ ಹೋಗಿ ಜಾಗ ನೋಡ್ಬೋದು. ಜಾಗ ನೋಡಿ ಓಕೆ ಆದ್ಮೇಲೆ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿಯಾಗಿ ಇಟ್ಟಿದ್ದೀವಿ. ಕೇವಲ 10,000 ಪೇಮೆಂಟ್ ಮಾಡಿ ಬುಕ್ ಮಾಡಬಹುದು ಸೈಟ್ನ. ಆ ಸೈಟ್ನ ನಾವು ಯಾರಿಗೂ ಬೇರೆಯವ್ರಿಗೆ ತೋರಿಸೋದಿಲ್ಲ. 1 ವಾರ ಅವ್ರ ಕಾಲಾವಕಾಶ ಇರುತ್ತೆ. ಸೊ ಅವರು ಜಾಗ ಯಾವ ಸೈಟ್ ನಂಬರ್ ಸೆಲೆಕ್ಟ್ ಮಾಡಿರ್ತಾರೆ ಅದ್ರ ಪ್ರಕಾರ ಬುಕ್ಕಿಂಗ್ ಮಾಡಿಕೊಂಡು ನಂತರ ಅವರು 1 ವಾರ ಲೀಗಲ್ ಎಲ್ಲ ಓಕೆ ಮಾಡ್ಕೊಂಡು ಫರ್ದರ್ ಬಂದು ಅವರು ಅಗ್ರಿಮೆಂಟ್ ಪ್ರೋಸೆಸ್ ಆಗಲಿ, ಅಥವಾ ಈಗ ನಾವು ಹೇಳ್ತೀವಿ 6.5 ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ ಅಂತ, ಬಟ್ ಕೊಳ್ಳೋರ್ಗೆ ಅದು ಕೂಡ ಕಷ್ಟ ಆಗತ್ತೆ. ನನ್ನ ಹತ್ರ ಇರುವಂತದ್ದು ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇದೆ, ಎಲ್ಲೋ ಒಂದು 2-3 ಲಕ್ಷ ರೂಪಾಯಿ ಅಮೌಂಟ್ ಇಟ್ಕೊಂಡಿದ್ದೀನಿ. ಅದೇ 30-40 ಸೈಟ್ ಆದ್ರೆ ಒಂದು 5-6 ಲಕ್ಷ ಅಮೌಂಟ್ ಇಟ್ಕೊಂಡಿದ್ದೀನಿ. ಸೊ ನನ್ಗೆ ಇದನ್ನ ಒಂದು EMI ಒಂದು ಇನ್ಸ್ಟಾಲ್ಮೆಂಟ್ ಮುಖಾಂತರವಾಗಿ ಕಟ್ಕೊಳಕ್ ಕೊಟ್ರೆ ಅನುಕೂಲ ಆಗತ್ತೆ. ಈ ತರ ಕೇಳಿದಾಗ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಖಂಡಿತ ಏನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂದ್ರೆ ಬಹಳಷ್ಟು ಹಿಂದೆ ಮುಂದೆ ಯೋಚನೆ ಮಾಡಿನೇ ಕೊಂಡ್ಕೊಳ್ತಾರೆ. ಸೊ ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತಾ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಆದಂತಹ ಪಿಕ್ಚರ್ ಕೊಡೋದು. ಖಂಡಿತ ಮೇಡಮ್. ಈಗ ನಾವು ಒಂದು ಲೇಔಟ್ ಮಾಡ್ತೀವಿ ಅಂದಾಗ ಇಲ್ಲಿ ಒಬ್ರಿಗಿಬ್ರಿಗೆ ಸೈಟ್ ಕೊಡೋದಿಲ್ಲ, 100 ಜನಕ್ಕೆ ನಾವು ಜಾಗ ನೀಡುವಂತ. 100 ಜನ ಜವಾಬ್ದಾರಿ ಬಂದು ಸಂಸ್ಥೆ ಮೇಲೆ ಇರುತ್ತೆ. ಒಂದು ಸಂಸ್ಥೆ ಬೆಳೆಯುವಂತದ್ದೇ ಒಂದು ಗ್ರಾಹಕರಿಗೆ ನಾವು ಯಾವ ರೀತಿಯಾದಂತಹ ಒಂದು ಸೈಟ್ ನ ನೀಡ್ತೇವೆ,
ಅದ್ರ ಮೇಲೇನೆ ಒಂದು ಸಂಸ್ಥೆ ಬೆಳೆಯುವಂಥದ್ದು. ನಮ್ಮ ಸಂಸ್ಥೆಯಲ್ಲಿ ಒಬ್ರಿಗೆ ಸೈಟ್ ಕೊಟ್ರೆ ಅವರೇ ಒಂದು 10 ಜನನ ಕರ್ಕೊಂಡು ಬರ್ತಾರೆ. ಸೊ ಆ ರೀತಿಯಾದಂಥ ಒಂದು ಸರ್ವಿಸ್ನ ನೀಡುವಂಥದ್ದು. ಡಾಕ್ಯುಮೆಂಟ್ ವೈಸ್ ಅಲ್ಲಿ ನಾವೇ ಕೂಡ 100% ಲೀಗಲ್ ಓಕೆ ಆದ್ರೆ ಮಾತ್ರ ನಾವು ಗ್ರಾಹಕರಿಗೆ ನೀಡುವಂಥದ್ದು. ನಾವು ಅಷ್ಟೇ ಜಾಗ ಸುತ್ತಮುತ್ತ ಸರ್ವೆ ಮಾಡ್ತೇವೆ, ಆ ಜಾಗದ ಲೀಗಲ್ ಮಾಡ್ಕೊಳ್ತೇವೆ. ಲೀಗಲ್ 100% ಆಯ್ತು ಅಂದ್ರೆ ನಂತರ ಅದು ನಾವು ಗ್ರಾಹಕರಿಗೆ ನೀಡುವಂಥದ್ದು. ಅವರು ಕೂಡ ಹಾಗಾಗಿ ಹೇಳುವಂಥದ್ದು, ಬುಕ್ಕಿಂಗ್ ಅಮೌಂಟ್ ನಾವು ಈಸಿಯಾಗಿ ಯಾಕೆ ಇಟ್ಟಿದ್ದೇವೆ ಅಂತಂದ್ರೆ 10,000 ಕೊಟ್ಟು ಅವ್ರು ಬುಕ್ಕಿಂಗ್ ಮಾಡ್ಕೊಬಹುದು, ಆ ಜಾಗಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಕೊಡ್ತೇವೆ, ನಂತರ ಅವರು ಲೀಗಲ್ ಮಾಡ್ಕೋಬಹುದು. ಅವ್ರಿಗೆ ಲೀಗಲ್ ಓಕೆ ಆಯ್ತು ಅಂದ್ರೆ ಫರ್ದರ್ ಬನ್ನಿ, ಇಲ್ಲ ಲೀಗಲ್ ಅಲ್ಲಿ ಅಸಮಾಧಾನ ಇದೆ ಅಂದ್ರೆ ಅವ್ರು ಏನ್ ಹಣ ಕೊಟ್ಟಿರ್ತಾರೆ ಅದು ರಿಫಂಡಬಲ್ ಇರುತ್ತೆ. ಸೊ ಈಸಿ ಆಗಿರುತ್ತೆ, ನಿಮ್ಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಏನಪ್ಪಾ ನಾನು ಜಾಗ ನೋಡ್ಲಿಕ್ಕೆ ಹೋಗ್ತಾ ಇದೀನಿ, ಏನೋ ಸೈಟ್ ತಗೊಳ್ಳಿಕ್ಕೆ ಹೋಗ್ತಾ ಇದೀನಿ, ಭಯ ಬೀಳ್ಬೇಡಿ. ಭಯನ ಮೊದಲು ಆಚೆ ಇಡಿ, ಸಂಸ್ಥೆಗೆ ಬನ್ನಿ. ಸಂಸ್ಥೆಗೆ ಬಂದು ನಮ್ಮನ್ನು ಭೇಟಿ ಮಾಡಿ ನೀವು ಮಾಹಿತಿ ತಗೊಳ್ಳಿ, ಜಾಗ ನೋಡಿ, ಡಾಕ್ಯುಮೆಂಟ್ಸ್ ನೋಡಿ. ನಿಮಗೆ 100% ಓಕೆ ಆಯ್ತಾ, ನಂತರ ನೀವು ಮೂವ್ ಮಾಡಿ. ನಿಮಗೆ ಅಸಮಾಧಾನ ಆಯ್ತಾ, ಬೇಡ. ಸೊ ಯಾರೇ ಆಗಿರಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಅಷ್ಟೊಂದು ತಿಳ್ಕೊಂಡು ಬಂದಿರೋದಿಲ್ಲ. ನಾವೇ ಪ್ರತಿಯೊಂದು ಡಾಕ್ಯುಮೆಂಟ್ ಬಗ್ಗೆ ಅವ್ರಿಗೆ ಸಂಸ್ಥೆಯಲ್ಲೇ ಮಾಹಿತಿ ಕೊಡ್ತೀವಿ. EC ಗಳ ಬಗ್ಗೆ ಆಗಿರಲಿ, RTC ಗಳ ಬಗ್ಗೆ ಆಗಿರಲಿ, ಆ ಜಾಗಕ್ಕೆ ಸಂಬಂಧಪಟ್ಟಂತ ಮದರ್ ಡೀಡ್ ಆಗಿರಲಿ, ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಕೂಡ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಯಾವ ರೀತಿಯಾಗಿ ಬಂದಿದೆ, ಎಷ್ಟು ವರ್ಷದ ಡಾಕ್ಯುಮೆಂಟ್ಸು, ಈಗ ಪ್ರೆಸೆಂಟ್ ಓನರ್ ಯಾರು ಇರುವಂಥದ್ದು, ಯಾರು ರಿಜಿಸ್ಟ್ರೇಷನ್ ಮಾಡಿಕೊಡುವಂಥದ್ದು, ಪ್ರತಿಯೊಂದು ಕೂಡ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅಲ್ಲೇ ಅವ್ರಿಗೊಂದು 50% ಅರ್ಥ ಆಗೋಗಿರುತ್ತೆ. ಅವ್ರ ಸಮಾಧಾನಕ್ಕೆ ಈಗ ನಾವು ನಮ್ಮ ಪ್ರಾಪರ್ಟಿ ಬಗ್ಗೆ 1000 ಹೇಳ್ಬೋದು, ಬಟ್ ಅವ್ರಿಗೂ ಸೆಕೆಂಡ್ ಲೀಗಲ್ ಒಪಿನಿಯನ್ ಅನ್ನೋದು ಇದ್ದೇ ಇರುತ್ತಲ್ವಾ. ಅವರು ಕೂಡ ಹೋಗಿ ಸೆಕೆಂಡ್ ಲೀಗಲ್ ಒಪಿನಿಯನ್ ತಗೋಬಹುದು. ಅವ್ರಿಗೆ ಓಕೆ ಆದ ನಂತರ ಬಂದು ಫರ್ದರ್ ಅವರು ಮೂವ್ ಮಾಡಬಹುದು. ಇಷ್ಟು ಈಸಿ ಆಗಿರುತ್ತೆ. ಅಸಮಾಧಾನ ಆಯ್ತು ಅಂದ್ರೆ ಅವ್ರ ಹಣನ ಅವ್ರಿಗೆ ರಿಫಂಡಬಲ್ ಮಾಡ್ತಾರೆ. ಎಸ್, ಮತ್ತಷ್ಟು ಇದ್ರ ಬಗ್ಗೆ ಮಾತನಾಡೋಣ ಬ್ರೇಕ್ ಆದ್ಮೇಲೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇದೀಗ ಚಿಕ್ಕ ಬ್ರೇಕ್. ಹಾಲೊಂದು ಸಂಪೂರ್ಣ ಆಹಾರ, ಉತ್ತಮ ಆರೋಗ್ಯ ಅವಶ್ಯ.